ಎಲ್ಲ ಸಹೃದಯ ನಾಗರಿಕ ಬಂಧುಗಳೇ, ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್ನ ಬಗ್ಗೆ ಈಗಾಗಲೇ ಹಲವು ಭಾಷಣಗಳನ್ನು ನಾವು ಬಹಳ ವಿವರವಾಗಿ ಕೇಳಿದ್ದೇವೆ. ನಾನೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಸೋಷಿಯಲ್ ಜಸ್ಟಿಸ್ ಸಂಪೂರ್ಣವಾಗಿ ಹೋಗಲಾಗಿದೆ. ಅದಕ್ಕೆ ಉದಾಹರಣೆಯಾಗಿ ಯಡಿಯೂರಪ್ಪ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಕಟ್ಟಾ ಜಗದೀಶ್, ಕೃಷ್ಣಯ್ಯ ಶೆಟ್ಟಿ, ಜನಾರ್ದನ್ ರೆಡ್ಡಿ, ಸಂಪಂಗಿ ಮುಂತಾದವರು ಪರಪ್ಪನ ಹಾಗೆ ಜೈಲಿನಲ್ಲಿದ್ದಾರೆ. ಅದೇ ರಾಜಕೀಯ ಪಕ್ಷದ LK ಅಡ್ವಾಣಿ ಕರ್ನಾಟಕದಲ್ಲಿ ಜನಚೇತನ ಯಾತ್ರೆ ಅಂತ ಭ್ರಷ್ಟಾಚಾರದ ವಿರುದ್ಧವಾಗಿ ರಥಯಾತ್ರೆ ಹೊರಡ್ತಾ ಬರ್ತಾ ಇದ್ದಾರೆ. ಏನು ಸಾಮಾಜಿಕ ನ್ಯಾಯ ಇದು? ಕಳ್ಳರು ಮಂತ್ರಿ ಆಗಿದ್ದಾರೆ. ಈಗ ಮಂತ್ರಿ ಕಳ್ಳರಾಗಿದ್ದಾರೆ. ಯಾರು ಮಂತ್ರಿ ಯಾರು ಕಳ್ಳ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಈಗ ಕರ್ನಾಟಕದ ಬಿಜೆಪಿ ಸರ್ಕಾರದಲ್ಲಿ ಎಲ್ಲರೂ ಕಳ್ಳರೇ. ನಾಳಿನ ದಿವಸ ಇವತ್ತು ಈ ಸಂದರ್ಭದಲ್ಲಿ ಪರಪ್ಪನಹಳ್ಳಿ ಜೈಲಿನಲ್ಲಿ ಬಿಜೆಪಿಯ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು. ನಾಳಿನ ದಿವಸ ಯಾರು ಜೈಲಿಗೆ ಹೋಗ್ತಾರೆ ಅಂದರೆ ಯಾರಿಗೂ ಹೇಳಲಿಕ್ಕೆ ಆಗದ ಸ್ಥಿತಿ ಇದೆ. ಮುರುಗೇಶ್ ಹಿರಾಣಿಯ ಹೆಸರು ಬರ್ತಾ ಇದೆ. ಮೈಸೂರಿನ ಶಾಸಕ ರಾಮದಾಸ್ ಅವರ ಹೆಸರು ಬರ್ತಾ ಇದೆ. ಅಶೋಕ್ನವರ ಹೆಸರು ಬರ್ತಾ ಇದೆ. ಯಾರು ಜೈಲಿಗೆ ಹೋಗ್ತಾರೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸಾಮಾಜಿಕ ನ್ಯಾಯ ನಮ್ಮನ್ನು ಆಳುವಂತಹ ಮಂತ್ರಿಗಳು ಕಳ್ಳರಾಗಿರುವಂತಹ ಮಂತ್ರಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವುದಾದ್ರೆ ಇಲ್ಲಿ ಸಾಮಾಜಿಕ ನ್ಯಾಯ, ಇಲ್ಲಿ ಸೋಷಿಯಲ್ ಜಸ್ಟಿಸ್ ಕಾರಣ ಇದೆ. ಇಂತಹ ಸ್ಥಿತಿ ನಮ್ಮ ಕರ್ನಾಟಕದಲ್ಲಿದೆ. ಈ ಸಾಮಾಜಿಕ ನ್ಯಾಯದ ಬಗ್ಗೆ ನಾನು ಬಹಳ ವಿವರವಾಗಿ ಹೇಳಲಿಕ್ಕೆ ಬಯಸ್ತಾರೆ. ಯಾಕಂದ್ರೆ ಈಗಾಗಲೇ ಹಲವು ಜನರು ಗಣ್ಯರು ಇದರ ಬಗ್ಗೆ ಬಹಳ ಅಸರತ್ತಾಗಿ ಹೇಳಿ. ಮಳೆ ಬರ್ತಾ ಇದೆ. ಬಹಳ ಬೇಗ ನನ್ನ ಭಾಷಣವನ್ನು ಮುಗಿಸಬೇಕಾಗಿದೆ. ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿಕೊಂಡಂತಹ ನಮ್ಮ ಸಂವಿಧಾನದ ಅಧ್ಯಾಯ 15(1) ಹೇಳಲಾಗಿದೆ, ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಜಾತಿ, ಮತ, ಕುಲ, ವಂಶ, ಲಿಂಗ, ಬಣ್ಣ, ವಾಸಸ್ಥಳ ಆಧಾರದಲ್ಲಿ ತಾರತಮ್ಯ ಮಾಡಬಾರದು ಅಂತಿದೆ. ಯಾರಿಗೂ ಡಿಸ್ಕ್ರಿಮಿನೇಷನ್ ಮಾಡಬಾರದು, ಯಾರಿಗೂ ಜಾತಿಭೇದ ಮಾಡಬಾರದು. ಅವರ ದಲಿತ, ಅವರ ಮುಸಲ್ಮಾನ, ಅವರ ಕ್ರೈಸ್ತ ಅಂತೇಳಿ ಅವರಿಗೆ ಅನ್ಯಾಯ ಮಾಡಬಾರದು ಅಂತ ಹೇಳಿ ನಮ್ಮ ದೇಶದ ಸಂವಿಧಾನದ ಅಧ್ಯಾಯ ಆರ್ಟಿಕಲ್ 15(1) ಹೇಳಿದೆ. ಆದ್ರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ? ನಮ್ಮ ದೇಶದ ಬಂಧುಗಳಾದಂತಹ ದಲಿತ ಬಂಧುಗಳ ಅವಸ್ಥೆ ಹೇಗಿದೆ? ಮೊನ್ನೆ ನೀವು ಪೇಪರ್ನಲ್ಲಿ ನೋಡಿದ್ದೀರಿ. ಕೋಲಾರದ KGF, ಕೋಲಾರ ಗೋಲ್ಡ್ ಫೀಲ್ಡ್ ಚಿನ್ನದ ಗಣಿ ಅಂತ ಹೇಳುವಂತಹ ಕೋಲಾರದಲ್ಲಿ 3 ದಲಿತ ಬಂಧುಗಳು ಮರದ ಗುಂಡಿಯಲ್ಲಿ ಬಿದ್ದು ಸತ್ತು ಹೋದ್ರು. ಟಾಯ್ಲೆಟ್ನ ಗುಂಡಿಯನ್ನ ಕ್ಲೀನ್ ಮಾಡಲಿಕ್ಕೆ ಹೋದಂತಹ ಆ ದಲಿತ ಬಂಧುಗಳು ಅದರಲ್ಲಿ ಬಿದ್ದು ಹೋಗಿ ಸತ್ತು ಹೋದ್ರು. ಇವತ್ತು ನಮ್ಮ ದೇಶದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಬಹಳ ಮುಂದುವರಿದೆ ಅಂತ ಹೇಳ್ತಾ ಇದ್ದೇವೆ. ಅಮೆರಿಕಾದಲ್ಲಿ ಸೈಂಟಿಸ್ಟ್ಗಳಲ್ಲಿ 15 ಜನ ಇಂಡಿಯನ್ ಅಂತ ಹೇಳ್ತಾ ಇದ್ದೀವಿ. ಅಮೆರಿಕದಲ್ಲಿರುವ ಡಾಕ್ಟರ್ಗಳಲ್ಲಿ 35 ಜನ ಇಂಡಿಯನ್ ಡಾಕ್ಟರ್ ಅಂತ ಹೇಳ್ತಾ ಇದ್ದೀವಿ. ಬಹಳಷ್ಟು ಮುಂದುವರಿದೆ ಅಂತ. ಬೆಂಗಳೂರು ಸಿಲಿಕಾನ್ ಸಿಟಿ, ಕಂಪ್ಯೂಟರ್ ಸಿಟಿ ಅಂತ ಹೆಸರಿದೆ. ಅಂತಹ ದೇಶದಲ್ಲಿ, ಅಂತಹ ರಾಜ್ಯದಲ್ಲಿ, ಬೆಂಗಳೂರು ಪಕ್ಕದಲ್ಲಿರುವ ಕೋಲಾರ ಚಿನ್ನದ ಗಣಿ ಇರುವಂತಹ ಜಾಗದಲ್ಲಿ ದಲಿತರು ಪಾಯಿಕಾನ ಗುಂಡಿಗೆ ಬಿದ್ದು ಸಾಯಿದಾದ್ರೆ ನಮ್ಮ ದೇಶದಲ್ಲಿ ದಲಿತರಿಗೆ ಅಥವಾ ಇಲ್ಲಿನ ಜನರಿಗೆ ಘನತೆ ಏನಿದೆ? ಎಲ್ಲಿನ ಸಾಮಾಜಿಕ ನ್ಯಾಯ? ಮೊನ್ನೆ ಒಂದು ಉರ್ದು ಪೇಪರ್ನಲ್ಲಿ ಕೇಂದ್ರ ಸರ್ಕಾರ ಒಂದು ಜಾಹೀರಾತು ಮಾಡಿದೆ. ಆ ಜಾಹೀರಾತಿನಲ್ಲಿ ಏನಿತ್ತು ಅಂತ ಹೇಳಿದ್ರೆ ಒಂದು ಚಿತ್ರ ಇತ್ತು. ಆ ಚಿತ್ರ ಏನು ಅಂದ್ರೆ, ಒಂದು ಮರದ ಗುಂಡಿಯಲ್ಲಿ ಒಬ್ಬ ಇಳಿದು ತಲೆ ಹೊರಗೆ ಹಾಕ್ತಾ ಇದ್ದಾನೆ. ಇನ್ನು 4-5 ಮಂದಿ ಅದರ ಸುತ್ತ ಕೂತ್ಕೊಂಡಿದ್ದಾರೆ. ಅದರ ಕೆಳಗೆ ಏನು ಒಕ್ಕಣೆ ಇತ್ತು ಅಂತ ಹೇಳಿದ್ರೆ, ಇಂಥ ಸ್ಥಿತಿಯಿಂದ ಈ ಜನರನ್ನ ಪಾರು ಮಾಡುವುದು ಹೇಗೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಸಲಹೆಗಳನ್ನು ಬರೆದು ಕಳಿಸಿ ಅಂತ ಹೇಳಿದ್ರು. ನಮ್ಮ ಕೇಂದ್ರ ಸರ್ಕಾರಕ್ಕೆ ಇಷ್ಟು ಕೂಡ ಸಲಹೆ ಗೊತ್ತಿಲ್ಲದಂತ ಕೇಂದ್ರ ಸರ್ಕಾರದಾದ್ರೆ ಇಂಥ ಸರ್ಕಾರಗಳು ಯಾಕೆ ನಮಗೆ? ನಮ್ಮ ದಲಿತರು ಇಂತಹ ರೀತಿ ನೋಡಿ, ಚಾಮರಾಜನಗರದಲ್ಲಿ ಹೋಗಿ ನೋಡಿ, ಬೆಳಗಿನ ಹೊತ್ತು ನೀವು ಹೋಗಿ ನೋಡಿದ್ರೆ ಕಸಗಳನ್ನು ಎತ್ತುಕೊಂಡು ಹೋಗುವಂತ ಲಾರಿಗಳಲ್ಲಿ ಕೈಯಿಂದ ತೆಗೆದುಕೊಂಡು ಕಸ ಲೋಡ್ ಮಾಡುವಂತಹ ಕೆಲ ಮಂದಿಗಳು ನಾವು ಕಾಣಬಹುದು. ಅಲ್ಲಿ ಗಲೀಜು ಮೂಗು ಮುಚ್ಚಿಕೊಂಡ ಆ ಕಡೆ ಹೋಗ್ಲಿಕ್ಕೆ ಕೂಡ ನಮಗೆ ಆಗ್ತಾ ಇಲ್ಲ. ಅಂತ ಜಾಗದಲ್ಲಿ ನಮ್ಮ ದಲಿತ ಬಂಧುಗಳು, ಆ ಸಫಾಯಿ ಕರ್ಮಚಾರಿಗಳು ಬಹಳಷ್ಟು ಜನ ದಲಿತ ಬಂಧುಗಳು ಇರ್ತಾರೆ. ಅವರು ಯಾವುದೇ ಗ್ಲೌಸ್ಗಳು ಕೂಡ ಹಾಕ್ತಾ ಇಲ್ಲ,
ವಿದ್ಯಾರ್ಥಿಗಳು ಕೂಡ ಇಲ್ಲ, ಅವರಿಗೆ ಯಾವುದೇ ರೀತಿಯ ಶುಶ್ರೂಷೆ ಕೂಡ ಇಲ್ಲ, ಸರಿಯಾದ ಸಂಬಳ ಕೂಡ ಕೊಡುವುದಿಲ್ಲ, 65 ರೂಪಾಯಿ ಸಂಬಳ ಕೊಡ್ತಾರೆ. ಇಂಥ ಸ್ಥಿತಿಯಲ್ಲಿ ಚಾಮರಾಜನಗರದಲ್ಲಿ ಇದೆ, ಬೆಂಗಳೂರಿನಲ್ಲಿ ಇದೆ, ಮಂಗಳೂರಿನಲ್ಲಿದೆ, ಎಲ್ಲಾ ಕಡೆ ಇದೆ. ಇಂಥ ಮುಂದುವರೆದ ದೇಶದಲ್ಲಿ ನಮ್ಮ ದೇಶದ ಜನರಿಗೆ ಈ ರೀತಿಯ ಘನತೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಯಾಕೆ ಮಾತಾಡಬೇಕು? ನಾವು ಹೋರಾಟ ಮಾಡಬೇಕಾದ್ರೆ ಮಂಡ್ಯದಲ್ಲಿ ಒಬ್ಬ ದಲಿತ, ಒಬ್ಬ 60 ವರ್ಷ ಪ್ರಾಯದ ಒಬ್ಬ ದಲಿತ ಅಜ್ಜ, ಅವರು ಕ್ಷೌರ ಮಾಡಲಿಕ್ಕೆ ಸೆಲೂನ್ಗೆ ಹೋದಾಗ ಮೂಗನ್ನೇ ಕತ್ತರಿಸಿಕೊಯ್ತು. ಇವತ್ತು ಹೇಳ್ತಾರೆ ನಾವು ಉದ್ದೇಶಪೂರ್ವಕವಾಗಿ ಮೂಗು ಕೊಯ್ತಿಲ್ಲ ಅಂತ ಹೇಳಿದ್ರು. ಅಲ್ಲಿ ನಡೀತಾ ಇರುವುದು ಹೇಳಿದ್ರೆ ದಲಿತರು ಸೆಲೂನ್ಗೆ ಹೋಗ್ಲಿಕ್ಕೆ ಆಗಲ್ಲ, ಹೋದ್ರೆ 1 ಗಂಟೆ ಬಿಟ್ಟು ಬನ್ನಿ, 2 ಗಂಟೆ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಯಾಕಂದ್ರೆ ಸೆಲೂನ್ ನಲ್ಲಿ ಈ ದಲಿತರ ಕ್ಷೌರ ಮಾಡಿದ್ರೆ ಮೇಲ್ವರ್ಗದ ಜನ ಬರುವುದಿಲ್ಲ ಅಂತ ಹೇಳಿ. ಒಬ್ಬ ದಲಿತ ಅವನು ಕೂಡ ಒಬ್ಬ ಮನುಷ್ಯ, ಅವನ ಕ್ಷೌರ ಹಣ ಕೊಡ್ತಾನೆ, ಅವನಿಗೆ ಕ್ಷೌರ ಮಾಡ್ಬೇಕಲ್ವಾ, ಅವನು ಕೂಡ ಓಡಾಡ್ತಾನೆ, ಅವನು ಕೂಡ ಈ ದೇಶದಲ್ಲಿ ಹಕ್ಕಿದೆ. ಆದ್ರೆ ಅಂತ ಒಂದು ಸ್ಥಿತಿ ನಮ್ಮ ದೇಶದಲ್ಲಿ ಕ್ಷೌರ ಮಾಡ್ಲಿಕ್ಕೆ ಹೋದವನ ಮೂಗಲ್ಲೇ ಕತ್ತರಿಸಿಕೊಳ್ಳುತ್ತೆ. ತುಮಕೂರಿನಲ್ಲಿ ದಲಿತರು ಬ್ರಾಹ್ಮಣರ ಬೀದಿಗಳಿಗೆ ಇರುವಂತಹ ಒಂದು ಬೋರ್ವೆಲ್ ನಲ್ಲಿ ನೀರು ಹಿಡಿಯಲಿಕ್ಕೆ ಹೋದಾಗ ಆ ನೀರು ಯಾಕೆ ನಮ್ಮ ಕೇರಿಗೆ ಬಂದಿದ್ದೀ, ಬ್ರಾಹ್ಮಣರ ಗಲ್ಲಿಗೆ ದಲಿತ ಯಾಕೆ ಬಂದಿದ್ದಾರೆ? ಅದಕ್ಕಾಗಿ ಬ್ರಾಹ್ಮಣರಿಗೆ ನಮ್ಮ ಈ ಊರಿನಿಂದಲೇ ಬಹಿಷ್ಕಾರ. ಇಂಥ ಸ್ಥಿತಿ ಇದೆ. ನಾವೆಲ್ಲ ಇವತ್ತು ಬಹಳ ಖುಷಿಯಾಗಿದ್ದೇವೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಖಂಡಿತವಾಗಿ ನಮ್ಮ ದೇಶದಲ್ಲಿ ಸಂಭ್ರಮದ ವಾತಾವರಣನೇ ಇಲ್ಲ. ಆದ್ದರಿಂದ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಘನತೆ ಬೇಕು, ಗೌರವ ಬೇಕು. ನಾವಿಲ್ಲಿ ತಿಂದು ಉಂಡು ಮಲಗಿ ಒಂದು ಸಾಯದಾಗಲೇ ಅದಕ್ಕೆ ಜೀವನ ಅಂತ ಹೇಳಲಿಕ್ಕೆ ಆಗಲ್ಲ. ಜೀವನ ಅಂದ್ರೆ ಏನು? ಜೀವನ ಅಂದ್ರೆ ಇಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗ್ಬೇಕು, ಇಲ್ಲಿ ನಮಗೆ ರೆಸ್ಪೆಕ್ಟ್ ಕೊಡಬೇಕು, ಎಲ್ಲರೂ ಎಲ್ಲ ರೀತಿಯಲ್ಲಿ ಮಾನವ ರೀತಿಯಲ್ಲಿ ನೋಡಬೇಕು, ಅದಕ್ಕೆ ಹೇಳುವುದು ಜೀವನ. ಅನ್ಯಾಯ ಆಗುವುದಾದ್ರೆ ಅನ್ಯಾಯ ಹೋರಾಟ ಮಾಡುವುದು ಜೀವನ. ಅನ್ಯಾಯ ಆಗುವಾಗ ಸುಮ್ಮನೆ ತಾಳ್ಮೆ ವಹಿಸಿ ಸುಮ್ಮನೆ ಕೂತ್ಕೊಳ್ಳುವುದಾದ್ರೆ ಅದು ಜೀವನ ಅಂತ ಹೇಳಲಿಕ್ಕೆ ಆಗಲ್ಲ. ನಮ್ಮ ಮುಂದೆ ಒಬ್ಬರನ್ನ ಕಡಿದು ಕೊಡುವಾಗ ಅಯ್ಯೋ ನಾನು ಯಾಕೆ ಅವನ ವಿರುದ್ಧ ಧ್ವನಿ ಎತ್ತಬೇಕಂದ್ರೆ ಮನೆಯಲ್ಲಿ ಕೂತ್ಕೊಂಡ್ರೆ ಅನ್ಯಾಯಕ್ಕೆ ನಾನು ಸಪೋರ್ಟ್ ಮಾಡಿದ ಹಾಗೆ. ಒಬ್ಬ ದಲಿತನಿಗೆ ಅನ್ಯಾಯ ಮಾಡ್ತಿರುವಾಗ, ದಲಿತರ ಮೂಗು ಕತ್ತರಿಸಿ ಕೊಯ್ಯುವಾಗ, ದಲಿತರ ಮರಣ ಗುಂಡಿಗೆ ಎಣಿಸುವಾಗ ಅದನ್ನ ಅದು ಇಲ್ಲಿ ಹಾಗೆ ಬಿಡಿ, ನಮ್ಗೆ ಯಾಕೆ ಇಲ್ಲ ದೋಸಾಗುತ್ತದೆ ಅಂತ ಹೇಳಿ ಮನೆಯಲ್ಲಿ ಇಟ್ಕೊಂಡ್ರೆ ಅದು ಯಾವ ತಾಳ್ಮೆ ಆಗುತ್ತೆ? ಅಂತ ತಾಳ್ಮೆಯಲ್ಲಿ ಜೀವನ ಮಾಡುವ ಅವಶ್ಯಕತೆ ನಮಗೆ ಇಲ್ಲ. ನಮ್ಗೇನ್ ಬೇಕಾದ್ರೆ ಟಿಪ್ಪು ಸುಲ್ತಾನ್ ಹೇಳಿದ ಹಾಗೆ 100 ವರ್ಷ ಇಲಿಯಾಗಿ ಬಾಳುವುದಕ್ಕಿಂತ 3 ದಿನ ಹುಲಿಯಾಗಿ ಬಾಳುವ ಅಂತ ಹೇಳಿದ್ದಾರೆ. ಆದ್ದರಿಂದ ಬಂಧುಗಳೇ, ನಾವು ಘನತೆ, ನಾವು ವಿತ್ ರೆಸ್ಪೆಕ್ಟ್, ಇಲ್ಲಿ ನಮಗೆ ರೆಸ್ಪೆಕ್ಟ್ ಬೇಕು. ಯಾರು ಎಲ್ಲೂ ಜೀವನ ಮಾಡಬಹುದು, ಬೆಟ್ಟದಲ್ಲಿ ಮಾಡಬಹುದು, ಕಾಡಿನಲ್ಲಿ ಜೀವನ ಮಾಡಬಹುದು, ಆ ಜೀವನ ಬೇಕಿಲ್ಲ. ವಿತ್ ರೆಸ್ಪೆಕ್ಟ್ ಜೀವನ ಮಾಡಬಹುದು. ಸಾಮಾಜಿಕ ನ್ಯಾಯ, ಸಮಾಜ ಇನ್ಸಾಫ್ ಹೋನಾ ಚಾಹಿಯೆ, ಸಾಮಾಜಿಕ ನ್ಯಾಯ ಬೇಕು. ಮೈಸೂರಿನಲ್ಲಿ ಜೈಲು ಬರೋ ಮಾಡಿದ್ದೀವಿ ನಾವು. ಯಾಕೆ ಮಾಡಿದ್ದು? ಯಾಕೆ ನಮ್ಮ ಕಾರ್ಯಕರ್ತರಿಗೆ ತುಂಬಾ ಜೋಶ್ ಇದೆ, ಹೊಡೆದ ತಿನ್ಬೇಕಂತ ಮಾಡಿದ? ಖಂಡಿತ ಅಲ್ಲ. ಮೈಸೂರಿನಲ್ಲಿ ಒಂದು ಮಸೀದಿ ಒಳಗೆ ಹಂದಿಯ ತಲೆ ಮತ್ತು ರುಂಡವನ್ನು ದೇಹವನ್ನು ಹಾಕಿದ್ರು. ಯಾಕೆ ಹಾಕಿದ್ರು? ಯಾರು ಹಾಕಿದ್ರು? ನೀವು ತಿಳಿಬೇಕು. ಯಾಕೆ ಹಾಕಿದ್ರು? ಬೇರೆ ಕೆಲಸ ಇಲ್ಲ, ಅವರ ಮನೆಯಲ್ಲಿ ಹಂದಿ ಸತ್ತು ಬಿದ್ದ ಅಂತ ಹೇಳಿ ಹೀಗೆ ಬಿಸಾಡಿದ್ರು, ಮಸೀದಿ ಅದಕ್ಕೆ ಬಿದ್ದಿದ್ದಂತ ಹಾಕಿದ್ದ ಅಲ್ಲ. ಅಲ್ಲಿ ಗಲಭೆಗಳಾಗಬೇಕು, ಹಿಂದೂ ಮುಸ್ಲಿಂ ಸಹೋದರರ ಮಧ್ಯೆ ಗಲಭೆಗಳಾಗಬೇಕು ಅಂತ ಹೇಳುವಂತ ಜನ ಅಲ್ಲಿ ಮಸೀದಿ ಒಳಗೆ ಹಂದಿ ರುಂಡವನ್ನು, ಹಂದಿ ದೇಹವನ್ನು ಹಾಕಿದ್ರು. ಆ ನಂತರ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಗಲಭೆಗಳಾಗಿ ಗೊಂದಲಗಳಾದ ಸಂದರ್ಭದಲ್ಲಿ ಮೈಸೂರಿನ ಪೊಲೀಸರು ಮಾಡಿದ್ದು ಏನು ಅಂದ್ರೆ, ಅಮಾಯಕ ಜನರು ರಾತ್ರೋರಾತ್ರಿ ಮುಸ್ಲಿಮರ ಮನೆಗಳಿಗೆ ನುಗ್ಗಿ ಬಡ ಮಂದಿ ಕೂಲಿ ನಾಲಿ ಮಾಡಿ ಜೀವನ ಮಾಡುವಂತ ಮುಸ್ಲಿಂ ಮನೆಗಳ ಮನೆಗೆ ನುಗ್ಗಿ 100 ಜನ ಯುವಕರು ನೆನೆಸ್ಕೊಂಡು ಹೋದ್ರು ಗಲಭೆ ಮಾಡಿದವರು ಅಂತ ಹೇಳಿ. ಯಾರು ಗಲಭೆ ಮಾಡಿದ್ರು, ಯಾರು ಹಂದಿ ರುಂಡ ಹಾಕಿದ್ರು, ಯಾರು ಅಲ್ಲಿ ಬಂದು ಸ್ಪೀಚ್ ಮಾಡಿದ್ರು, ಅವರನ್ನು ಎತ್ಕೊಂಡು ಹೋಗ್ಲಿಕ್ಕೆ ಹೋಗಲಿಲ್ಲ ಪೊಲೀಸ್ನವರು. ನಿಮಗೆ ಕನ್ನಡ ಅರ್ಥ ಆಗುವುದು ನಾನು ಭಾವಿಸ್ತೇನೆ. ಬಹಳ ಉರ್ದು ಮಾತಾಡೋರಿದ್ದಾರೆ, ನನಗೂ ಕೂಡ ಅರಗಲ ಉರ್ದು ಗೊತ್ತು. ಆದ್ರೂ ಕೂಡ ಎಲ್ಲಾ ಬಂಧುಗಳಿಗೆ ತಿಳಿಬೇಕು, ಹಿಂದೂ ಮುಸ್ಲಿಮರಿಗೆ ಎಲ್ಲಾ ವಿಷಯಗಳು ತಿಳಿಬೇಕಂತ ಹೇಳಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಆ ನಂತರ ಏನಾಯ್ತು ಅಂತ ಹೇಳಿದ್ರೆ, ಪೊಲೀಸ್ನವರು ಹೀಗೆ ಎತ್ಕೊಂಡು ಹೋಗಿ 100 ಮಂದಿ ಕಸ್ಟಡಿಗೆ ಹಾಕಿದಾಗ ಅಲ್ಲಿನ ಮುಸ್ಲಿಂ ಬಂಧುಗಳು ನಮ್ಮ ಬಳಿ ಹೇಳಿದ್ರು, ನೋಡಿ ಅನ್ಯಾಯ ಆಗ್ತಾ ಇದೆ, ಏನು ಮಾಡೋಣ